ಹಾಯ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು FDA ಗೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಹಾಗಿದ್ರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಇವತ್ತಿನ ಒಂದು ವಿಡಿಯೋ ಯಾವ ರೀತಿ ಇದೆ ಎಂದು ನಾವು ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಎಲ್ಫಿನ್ಸ್ಟೋನ್ ಡ್ಯಾಶ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು? ಆಪ್ಷನ್ ಎ ಪಾಂಡಿಚೇರಿ, ಆಪ್ಷನ್ ಬಿ ಬಂಗಾಳ, ಆಪ್ಷನ್ ಸಿ ಬಾಂಬೆ, ಆಪ್ಷನ್ ಡಿ ಮದ್ರಾಸ್. ಇದರ ಉತ್ತರ ಆಪ್ಷನ್ ಸಿ. ಎಲ್ಫಿನ್ಸ್ಟೋನ್ ಬಾಂಬೆ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು. ಎರಡನೇ ಪ್ರಶ್ನೆ, ರೆಂಗೂರ್ ಮಣ್ಣು ಯಾವ ಬೆಳೆಯ ಕೃಷಿ ಸೂಕ್ತವಾಗಿದೆ? ಆಪ್ಷನ್ ಎ ತಂಬಾಕು, ಆಪ್ಷನ್ ಬಿ ಕಬ್ಬು, ಆಪ್ಷನ್ ಸಿ ಕಡ್ಲೆಕಾಯಿ, ಆಪ್ಷನ್ ಡಿ ಹತ್ತಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ನೀವು ನಮಗೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗಿದ್ರೆ ಇದರ ಉತ್ತರ ಆಪ್ಷನ್ ಡಿ ಹತ್ತಿ. ರೆಗೂರ್ ಮಣ್ಣು ಹತ್ತಿ ಬೆಳೆಯ ಕೃಷಿ ಸೂಕ್ತವಾಗಿದೆ. ಇದು ರೆಗೂರ್ ಅಂದ್ರೆ ಏನಪ್ಪಾ? ರೆಗೂರ್ ಅಂದ್ರೆ ಏನಪ್ಪಾ ಅಂದ್ರೆ ಕಪ್ಪು ಮಣ್ಣು. ಕಪ್ಪು ಅನ್ನೋದಕ್ಕೆ ರೆಗೂರ್ ಅಂತಾರ. ಏನಪ್ಪಾ ಅಂದ್ರೆ ಕಪ್ಪು ಬಣ್ಣ ಅಂದ್ರೆ ಕಪ್ಪು ಮಣ್ಣಿನಲ್ಲಿ ಹತ್ತಿ ಕೃಷಿಗೆ ಸೂಕ್ತವಾಗಿದೆ ಎಂದು ಹೇಳುತ್ತೇವೆ. ಕ್ವಶನ್ 3, ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಕಾರಣಗಳಿಂದ ಉಂಟಾಗುತ್ತದೆ. ಆಪ್ಷನ್ ಎ ಲೋಹಗಳಲ್ಲಿನ ಮುಕ್ತ ಎಲೆಕ್ಟ್ರಾನ್ಗಳು, ಆಪ್ಷನ್ ಬಿ ನ್ಯೂಕ್ಲಿಯಸ್ ಗಳಲ್ಲಿನ ನ್ಯೂಕ್ಲಿಯನ್ ಗಳಿಂದ, ಆಪ್ಷನ್ ಸಿ ಅಣುಗಳ ಕಂಪನದಿಂದ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಇದರ ಉತ್ತರ ಆಪ್ಷನ್ ಎ ಲೋಹಗಳಲ್ಲಿನ ಮುಕ್ತ ಎಲೆಕ್ಟ್ರಾನ್ಗಳು. ಪ್ರಶ್ನೆ 4, ಚಂಡಮಾರುತದಲ್ಲಿ ಛಾವಣಿಗಳು ಹಾರಿ ಹೋಗುವುದಕ್ಕೆ ಕಾರಣ? ಆಪ್ಷನ್ ಎ ಮೇಲ್ಛಾವಣಿಯ ಮೇಲಿನ ಕಡಿಮೆ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಹೆಚ್ಚಿನ ಒತ್ತಡದಿಂದ, ಆಪ್ಷನ್ ಬಿ ಮೇಲ್ಛಾವಣಿಯ ಮೇಲೆ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಬಹಳ ಒತ್ತಡ ಇರುವುದರಿಂದ, ಆಪ್ಷನ್ ಸಿ ಮೇಲ್ಛಾವಣಿಯ ಮೇಲಿನ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಕಡಿಮೆ ಒತ್ತಡದಿಂದ, ಆಪ್ಷನ್ ಡಿ ಮೇಲ್ಛಾವಣಿಯ ಮೇಲಿನ ಕಡಿಮೆ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಕಡಿಮೆ ಒತ್ತಡದಿಂದ. ಇದರ ಉತ್ತರ ಆಪ್ಷನ್ ಸಿ ಮೇಲ್ಛಾವಣಿಯ ಮೇಲಿನ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿಯ ಮೇಲಿನ ಕಡಿಮೆ ಒತ್ತಡದಿಂದ ಚಂಡಮಾರುತದಲ್ಲಿ ಛಾವಣಿಗಳು ಹಾರಿ ಹೋಗುತ್ತವೆ. ಇದಕ್ಕೆ ಕಾರಣವಾಗುತ್ತದೆ ಎಂದು ನಾವು ನೋಡುತ್ತೇವೆ. ಪ್ರಶ್ನೆ 5, ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ, ಏಕೆಂದರೆ ಅವು ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊಂದಿರುವುದಿಲ್ಲ. ಆಪ್ಷನ್ ಎ ಭ್ರೂಣ, ಆಪ್ಷನ್ ಬಿ ಬೀಜ, ಆಪ್ಷನ್ ಸಿ ಅಂಡಕೋಶ, ಆಪ್ಷನ್ ಡಿ ಅಂಡಾಶಯ. ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ನಲ್ಲಿ ತಿಳಿಸಿ. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಅಂಡಾಶಯ. ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ, ಏಕೆಂದ್ರೆ ಅವು ಅಂಡಾಶಯವನ್ನು ಹೊಂದಿರುವುದಿಲ್ಲ. ಆದ ಕಾರಣ ಅವುಗಳಲ್ಲಿ ಇರೋದಿಲ್ಲ ಎಂದು ನಾವು ಹೇಳುತ್ತೇವೆ.